100-150 ಗ್ರಾಮ್ ಸೇರ್ತಾವೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅತ್ತಿಗೆಯವ್ರ ಮನೆ ಕಿಚನ್ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ನಮ್ಮ ಅತ್ತಿಗೆ ಪಾನಿಪುರಿ ಮಾಡ್ತೀನಿ ಅಂದ್ರು, ಹೋಮ್ ಮೇಡ್ ಪಾನಿಪುರಿ ಮಾಡ್ತಾ ಇದೀವಿ. ಅವ್ನಿಗೆ ಇಷ್ಟ ಪಾಪ, ಯಾವಾಗ್ಲೂ ಕೇಳ್ತಾ ಇತ್ತು, ಹಂಗಾಗಿ ಮಾಡಿದ್ದು. ನಮ್ಮ ಯಜಮಾನ್ರು ಊರ್ ಸುತ್ತಕ್ ಹೋಗೋರು ಫ್ರೆಂಡ್ಸ್ ಜೊತೆ, ಚಿಕ್ಕ ಹುಡುಗ ಅಲ್ವಾ, ಅದಕ್ಕೇನೆ ಪಾರ್ಟಿ ಎಂಜಾಯ್ ಮಾಡ್ತೀನಿ ಅನ್ಬಿಟ್ಟು ಪಾಪ ಎಷ್ಟ್ ವಯಸ್ಸಾಗೈತಮ್ಮ ನನ್ನ ತಮ್ಮಗೆ, ಕಾಲೇಜ್ ಹುಡುಗಿ ಜೊತೆ ಟ್ರಿಪ್ ಹೋಗೋರೆ, ಹೆಂಡತಿ ಮಕ್ಳನ್ನ ಬಿಟ್ಬಿಟ್ಟು. ಅದಕ್ಕೆ ಇಲ್ಲಿ ಕರ್ಕೊ ಬಂದೆ, ರಜೆ ಇತ್ತಲ್ವಾ ಅಂದ್ಬಿಟ್ಟು ನಮ್ಮ ಅತ್ತಿಗೆನು ಬಂದ್ರಿ ಅನ್ಕೋ, ಸರಿ ಅನ್ಬಿಟ್ಟು ಇವಾಗ ಪಾನಿಪುರಿಗೆ ಮಸಾಲೆ ಪಾನಿ ಎಲ್ಲ ನಮ್ಮ ಅತ್ತಿಗೆ ಮಾಡ್ತಾ ಇದಾರೆ. ಹೋಮ್ ಮೇಡ್ ರೆಸಿಪಿ ಇದು ಬಂದು ಎಂತ ವೈಟ್ ಬಟಾಣಿ ನೆನೆಸಿ ಬೇಯಿಸಿರೋದು, ಮತ್ತೆ ಒಂದ್ 4 ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟ್ ಹಾಕೊಂಡು, ಕ್ಯಾರೆಟ್ ಮತ್ತೆ ಈರುಳ್ಳಿ ಇದೆರಡು ಚಟ್ನಿ ಹಾಕೊಳ್ಳೋ, ಖಾರ ಸ್ವಲ್ಪ ಇರುತ್ತೆ, ಒಂದ್ ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಇದು ಪೇಸ್ಟ್, ಮತ್ತೆ ಇವಾಗ ಕ್ಯಾರೆಟ್ ತುರಿ ಹಾಕೊತೀನಿ. ನನ್ ಮಗನ್ ತುಂಬಾ ಇಷ್ಟ ಪಾನಿಪುರಿ ಅಂದ್ರೆ. ಅಲ್ಲಿ ಪಾನಿ ರೆಡಿ ಆಗಿದೆ ನೋಡಿ, ಆಲ್ರೆಡಿ ಹುಡುಗರೆಲ್ಲ ಟೇಸ್ಟ್ ನೋಡಿದ್ದಾರೆ ಪಾನಿ ಇದು ಚೆನ್ನಾಗಿದೆ ಅಂತ. ಇವಾಗ ಇದಕ್ಕೆ ಈರುಳ್ಳಿ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿ ಸ್ಟಫಿಂಗ್ ಮಾಡ್ಕೊಂಡು ತಿನ್ನೋದು. ಪೂರಿ ಈ ತರದ್ದು ತಗೊಬಂದಿದ್ದಾರೆ ಅವರೇ ಪ್ಯಾಕೆಟ್, ಇದು ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಮಾಮೂಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು, ಅದು ಮಾಡ್ಕೊಂಡು ತಿನ್ನೋದು. ಹೊರಗಡೆ ತಿನ್ನಂಗಿಲ್ಲ ಇವ್ರ ಮಗ, ಇದ್ ಮಾಡಿದೀವಲ್ಲ 8 ದಿನ ದುಡ್ಡನ್ ಬಿಡ್ಸಿರೋದಕ್ಕೆ ಅವರು ಹೊರಗಡೆ ಕೊಡ್ಬೇಡಿ ಅಂತಿದ್ರು, ಅದಕ್ಕೆ ಹೋಮ್ ಮೇಡ್ ಮಾಡ್ತಾ ಇದ್ವಿ. ಯಾಕಂದ್ರೆ ಎಂಜಿಲೆಲ್ಲ ಆಗಿರತ್ತೆ, ಅವರು ಎಂಜಿಲ್ದು ತಿನ್ಬಾರ್ದು. ಅದಕ್ಕೆ ಇವರೆಲ್ಲ ಆಲ್ಮೋಸ್ಟ್ ಮನೇಲೆ ಮಾಡ್ಕೋತಾರೆ. ಅದಕ್ಕೇನೆ ಇವತ್ತು ಸಾಕು ಬಿಡ, ನಾವು ಬರ್ತೀವಿ ಅಂದ್ಬಿಟ್ಟು ಸರಿ ಪಾನಿಪುರಿ ಮಾಡೋಣ ಬನ್ನಿ, ಹೊರಗಡೆದೇನು ತಿನ್ನಂಗಿಲ್ವಲ್ಲ, ಅವನು ತುಂಬಾ ದಿವಸ ಆಯ್ತು ತಿಂದು ಅಂದ್ಬಿಟ್ಟು ಹೇಳಿದ್ರು, ಅದಕ್ಕೆ ಮಾಡ್ತಾ ಇದ್ವಿ. ನಾನು ಬಂದಿದ್ದಾಗ ಎಷ್ಟು 1 ಗಂಟೆ ಹೋಗ ರೆಡಿ ಮಾಡ್ತಾ ಇದ್ವಿ. ಒಂದು ಕಪ್ಗೆ ನೀರು ತಗೋ ಕೊಡ, ನಾನು ಮಾಡ್ತೀನಿ. ಯಾರು ಹೇಳ್ತಾರೆ ಇವತ್ತು ನಾವು ಪಾನಿಪುರಿ ತಿಂತಾ ಇದ್ವಿ, ಪಾನಿಪುರಿ ಮಾಡಿದೀವಿ ಆಯ್ತಾ, ಮಾತಾಡಿದೀವಿ. ಪಾನಿಪುರಿ ಎಂತದ ಕುತ್ಕೊಳೆ, ಈರುಳ್ಳಿ ಹುಳುಳಿ ನೋಡಿ ಗಾಯ್ಸ್. ಇವಾಗ ಸೌತೆಕಾಯಿ ಮಸಾಲೆ ಮಾಡ್ತಾರೆ ನಮ್ಮ ಅದಕ್ಕೆ. ಫಂಕ್ಷನ್ ಇಟ್ಕೊಂಡಿರೋ ಕಾಂಗ್ರೆಸ್ ಕಳಕೆ ಬೀಜ, ಕಳೆಪುರಿ ಎಲ್ಲ ಸೇರಿಸಿ ಫುಲ್ ಇವತ್ತು ಚಾಟ್ಸ್ ಡೇ ಆಗಿದೆ ನಮ್ಮ ಮನೇಲಿ ಅಲ್ಲಮ್ಮ. ಪಾನಿಪುರಿ ತಿಂತಾ ಇದ್ದೀವಿ ನಾವು. ಸೌತೆಕಾಯಿ ಮಸಾಲೆ ರೆಡಿ ಮಾಡ್ಯಾರ ನೋಡ್ರಿ. ಹಾ ಗಂಟು ಬಂದೈತೆ. ಓ ಹಸಿಮೆಣ್ಸಿಕಾಯಿ ನೋಡಪ್ಪ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟೈತೆ. ಬಿಟ್ಟಿಲ್ವಾ ಆಂಟಿ ಹಸಿಮೆಣ್ಸಿಕಾಯಿ? ಇಲ್ಲೇ ಐತಲ್ಲ ಎಷ್ಟೊಂದು ಹಸಿಮೆಣ್ಸಿಕಾಯಿ ಇಲ್ಲಿ. ಹೌದಾ, ಕರ್ಬೇವು, ಹಸಿಮೆಣ್ಸಿಕಾಯಿ ಬಲ್ತೈತಲ್ಲ ಹಸಿಮೆಣ್ಸಿಕಾಯಿ, ಗಣಗ್ಲೆ ಇವಾಗ ಕಿತ್ತಾಕತ್ವಿ. ಹಾ ಇದು ಬಂದು ಪಲಾವ್ ಎಲೆ, ಚೆನ್ನಾಗಿ ಬೆಳೆದ್ಬಿಟ್ಟೈತಿ ಇದು. ಇಲ್ಲಿ ನೋಡಿ ಆಂಟಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ, ಡ್ರ್ಯಾಗನ್ ಫ್ರೂಟ್. ಇದು ನಿಂಬೆ ಹಣ್ಣಿನ ಗಿಡ. ಫಿಶ್ ಇದೆಯಮ್ಮ? ಹಸು ಇಲ್ಲ, ಕುರಿ ಕುರಿ ಇರೋದು. ಇವತ್ತು ಆಂಟಿ ಮನೆಗೆ ಬಂದಿದ್ದೀವಿ. ಮೊನ್ನೆ ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ವಿ, ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ವಿ, ಪಾನಿಪುರಿ ತಿಂದಿರೋದು ವಿಡಿಯೋನೇ ಹಾಕಿಲ್ಲ. ಇವತ್ತಿಂದು ಸೇರಿಸಿ ಒಟ್ಟಿಗೆ ಬ್ಲಾಗ್ ಹಾಕೋಣ ಅಂತ ಆಂಟಿ ಮನೆಗೆ ಬಂದಿರೋದು ಸೇರಿಸಿ. ಬಂದ್ರಾ? ಎದ್ರುಕೋತೈತೆ, ಬಂದ್ಬಿಡು. ಅಯ್ಯೋ ಎದ್ರುಕೊಂಡು ಓಡ್ತಾ ಇತ್ತದು ಕುರಿ. ಎಂತದ ಅಂಟಿದು? ಬನ್ನೂರ್ ಕುರಿ. ದೃಷ್ಟಿ ಆಗತ್ತೆ ಇದಕ್ಕೆ. ಹೌದಾ? ಕಪ್ಪಿಡ್ಬೇಕು, ದೃಷ್ಟಿ ಆಗತ್ತೆ ಈ ಕುರಿಗೆ. ಅದ್ ಮುದ್ದಾಗಿದೆಯಲ್ಲ ಅದಕ್ಕೆ ದೃಷ್ಟಿ ಆಗತ್ತೆ ಕಣೆ. ಈ ಪಾಪಗಳು ಕ್ಯೂಟ್ ಆಗಿರ್ತಾವಲ್ಲ ಮುದ್ದಾಗಿ, ಅದೇ ತರನೇ ಇದು ಇರುತ್ತೆ. ಇದು ಬೇರೆದು ಬ್ರೀಡ್ ಎಂತರ ಆ ತರ, ಅದಕ್ಕೆ ದೃಷ್ಟಿ ಆಗುತ್ತೆ ಅಂತ ಕುರಿ ತಂದಿದ್ದೆ. ಅಲ್ಲಲ್ಲಿ ಹೆಂಗ್ ಎದುರ್ಕೋತಾ ಇದೆ ಅದು ಪಾಪ. ಮಾತ್ರ ಎಲ್ಲ ಹಾಕ್ತೀರಾ ಅಂಟೆ? ಅದಕ್ಕೂ ಮೆಡಿಸನ್ ಬೇರೆ, ಇಂಜೆಕ್ಷನ್ ಇಟ್ಟಿದ್ದಾರೆ. ಟಾನಿಕ್ ಆಗ್ತೈತೆ ಆಂಟಿ.
ಎಂತಿಕೆ ಹಾಕದಂಟಿ ಟಾನಿಕ್ ಅದೇನು ಆಗ್ಬಾರ್ದು ಅಂತ ಮರದ್ದು ಅದು ನೇರಳೆ ಹಣ್ಣಿನ ಕಾಯಿ ಅದು ಇವನ್ ಕುರಿ ಕಕ್ಕ ಅನ್ಕೊಂಬಿಟ್ಟವನೆ ನೋಡಿದಾರ ಕುರಿ ಕಕ್ಕ ಕುರಿ ಕಕ್ಕ ಬ್ರೌನ್ ಕಲರ್ ಮಾಡಿದ್ದೆ ನಾನು ನೋಡಿದೆ. ನೋಡಿದೆ ಏನು ಎದ್ರಕೊಳತ್ತದ ಬಾ ನಾವು ಹೊಸೊಬ್ರು ಅಂತ ನೋಡ್ಬಿಟ್ಟು ಎದ್ರಕೊಳತ್ತೆ. ಅದು ಆಂಟಿ ಆದ್ರೆ ನೋಡುತ್ತಲ್ಲ ದಿನ ರೂಢಿ ಇರತ್ತೆ. ಇವ್ರು ಯಾರೋ ಹೊಸೊಬ್ರು ಬಂದ್ಬಿಟ್ಟವ್ರ ಅನ್ಬಿಟ್ಟು ಎದ್ರಕೊಂಡು ಎಲ್ಲ ಗುಂಪು ಏಂತಿಕ್ಕೆ ಲೈಟ್ ಅದು ಎದ್ರಕೊಳತ್ತೆ. ಲೈಟ್ ನೋಡಿದ್ರೆ ಇನ್ನ ಶುದ್ಧ ಇದೆ ಇವನೇನೋ ಮಾಡ್ತಾನೆ. ಇದೇನ್ ಈ ತರ ಇದೆ ಹಗ್ಗ ಆಂಟಿ? ಇದು ಜಡೆ ತರ ಕಪ್ಪಗಿದೆ. ದೃಷ್ಟಿದಲ್ವಾ? ಓ ಹೌದಾ, ಅದಕ್ಕೆ ಕಟ್ಟಾಕ್ ತಂದಿರೋದು. ಗೂಬೆ ಕೊಟ್ಟೆ, ಇವಾಗ ಸ್ಟಾಪ್ ಮಾಡಿದೆ. ದೃಷ್ಟಿ ಕಟ್ಟಕ್ಕೆ ಅಂತ ತಂದಿರೋದಂತ. ಇದೇನ್ ಕೂದ್ಲು ಹಿಂಗೈತೆ ಅಂತೀವಿ, ಜಡೆ ಎಣದಿರೋದು. ಇರ ಯಾಕೋ ಒಳಗಡೆ ಶೆಕೆ ಗಾಳಿ ಆಡ್ತಿಲ್ಲ, ಚೆನ್ನಾಗೈತೆ. ಅದ್ ಎದ್ರುಕೊಳತ್ತೆ ಬಾರೆ ನಾವು ಹೊಸಬ್ರು ಅಂತ. ಅವಂತೂ ಗುಮ್ಮಕ್ಕೆ ಬಂದ್ಬಿಡವ ಅಲ್ವಾ ಆಂಟಿ? ಚೆನ್ನಾಗ್ ಗುದ್ದೆ ಹಾಕ್ಬಿಡವು. ಅದು ಮಕ್ಳು ನೋಡಿದ್ರಂತ ಅದೇನ್ ಮಾಡಿದ್ರೋ ಗೊತ್ತಿಲ್ಲ. ಈ ಚಿಕ್ಕವ ಎದುರುಗಡೆ ಚಿಕ್ಕ ಮಕ್ಳು ನೋಡಿದ್ರೆ ತೀರ್ಬಿಡೋದು. ಈ ಫುಲ್ಲು ಕಾಣಿಸ್ತಾರೆ ಅಲ್ಲಿಗೆ ಹೋಗಿ. ಏನೋ 4 ಎಲೆ ಇರೋದು ಹುಳಿ ಸೊಪ್ಪು ಇಟ್ಕೊಂಡ್ರೆ ಲಕ್ಕಿನಾ? ಇದೇನು ತಗೊಬಂದ್ ನೋಡೋಣ. ಲಕ್ಕಿ ಚಾರ್ಮು 4 ಎಲೆಯಲ್ಲಿದೆ, ಅಲ್ಲಿ 3 ಇರೋದು. ಅದಕ್ಕೆ ನೋಡ್ತಾ ಇರೋದು. ಕೆಲವೊಬ್ರು ಮನೇಲಿ ಅದು ಇರುತ್ತೆ ಲಕ್ಕು. ನಾವ್ ಅವಾಗಿದ್ದೆಲ್ಲ ಹಂಗೆ ತಿಂತಿದ್ವಿ ಹುಳಿ ಸೊಪ್ಪನ. ಹುಳ್ಳುಳಿಯಾಗಿರುತ್ತೆ, ರೋಡಲ್ಲಿ ಬಿಟ್ಟಿರೋವು ಕಿತ್ಕೊಂಡ್ ತಿಂತಿದ್ವಿ. ಮಣ್ಣು ಹೌದಮ್ಮ, ಚುಮ್ಮಣಿ ಬಿಡೆ ಎಂತ ಕೇಳ್ತೀಯ ಸುಮ್ನೆ.